ನಾವು ತಪ್ಪು ಮಾಡಿದಾಗ ತಿದ್ದಿ ದೊಡ್ಡವರು ಹೇಳ್ತಾರೆ, ಎರಡು ಬೈತಾರೆ, ಒಂದೊಮ್ಮೆ ಹೊಡಿತಾರೆ, ಆಗ ಸಹನೆ ಮಾಡಬೇಕು. ಅದು ಬಹಳ ದೊಡ್ಡ ಗುಣ ಅಂತ. ನೀನು ಮಾಡ್ತಾ ಇರೋ ತಪ್ಪು, ಹೀಗೆ ಮಾಡಬೇಡ ಅಂತ ಬೈಬೋದು ತಂದೆ, ತಾಯಿ, ಗುರುಗಳು ಅಥವಾ ಹಿರಿಯರು. ಅಂಥವರು ಯಾರೇ ತಿದ್ದಿದಾಗ, ಬೈದಾಗ ತನ್ನ ತಪ್ಪನ್ನು ತಿಳಿದುಕೊಂಡು ತಿದ್ದುಕೊಳ್ಳುವ ಪ್ರಯತ್ನ ಮಾಡಿದರೆ ಅದು ಸಹನಶೀಲತೆ. ಅಂತಹ ಸಹನಶೀಲತೆ ಇದ್ದರೆ ಆ ಸಹನಶೀಲತೆ ಬಹಳ ದೊಡ್ಡ ಗುಣ. ಅದು ಪುರುಷರಲ್ಲಿಯೂ ಇರಬೇಕು, ಸ್ತ್ರೀಯರಲ್ಲಿಯೂ ಇರಬೇಕು, ಹಿರಿಯರಲ್ಲಿಯೂ ಇರಬೇಕು, ಬಾಲಕರಲ್ಲಿಯೂ ಇರಬೇಕು, ಎಲ್ಲರಲ್ಲಿಯೂ ಇರಬೇಕಾದಂತಹ ಗುಣ. ಮನುಷ್ಯ ತಾನು ಮಾಡುವಂತಹ ನಾನಾ ತರಹದ ತಪ್ಪುಗಳನ್ನು ತಿದ್ದುವುದಕ್ಕೆ ಒಬ್ಬರನ್ನ ಮೇಲೆ ತಾನೇ ಸಹನೆ ಮಾಡಿಕೊಂಡು ಇಟ್ಟುಕೊಂಡಿದ್ದ ಅಂದರೆ ಅವನು ಶುದ್ಧನಾದ ಅಂತ ಅರ್ಥ. ಬೆಂಕಿಯೊಳಗೆ ಬೀಳುವುದಕ್ಕೆ ಬಂಗಾರ ಸಿದ್ಧವಾದರೆ ಬಂಗಾರ ಶುದ್ಧ ಆಯಿತು ಅಂತ. ನಾನು ಬೆಂಕಿಯಲ್ಲಿ ಬೀಳೋದಿಲ್ಲ ಅಂದರೆ ಅದು ಕಪ್ಪಾಗಿಯೇ ಇರ್ತದೆ.